ನೀವು ಬಿಡದಿ ಹೋರಾಟಕ್ಕೆ ಹೋಗಿ ಬರ್ತೀರಾ, ಹೋಗಿ ಬಂದ ನಂತರ ನಿಮ್ಮ ಮೇಲೆ FIR ಅನ್ನ ಫೈಲ್ ಮಾಡಲಾಗುತ್ತೆ. ಎರಡಾಗುತ್ತೆ. 2 FIR ಗಳನ್ನ ಫೈಲ್ ಮಾಡಲಾಗುತ್ತೆ. ಆದ್ರೆ ಒಂದು ನಾನು ನೋಡ್ಬೇಕಾ ನನಗನ್ಸಿದ್ದು, ಈಗ ರಾಪಿಡ್ ಫೈರ್ ರೌಂಡ್ ಅಲ್ಲೂ ಕೂಡ ಒಂದು ಪ್ರಶ್ನೆ ಕೇಳಿದೆ. ರವಿಕೃಷ್ಣ ರೆಡ್ಡಿ ಅವರು ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ. ಅಲ್ಲಿ ಯಾರು ಭೂಮಿಯನ್ನ ಕೊಡ್ತೀವಿ ಅಂತೇಳಿ ಹೋರಾಟ ಮಾಡ್ತಿದ್ರೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ, ಆ ಕಾರಣಕ್ಕೆ ಅವರು FIR ಅನ್ನ ಫೈಲ್ ಮಾಡಿದ್ರು ಅಂತ ಹೇಳ್ತಾರಲ್ಲ. ನೋಡಿ, ನನ್ನೇನು ನಾನು ಅದ್ರ ಬಗ್ಗೆ ನಿನ್ನೆ ತಾನೇ ಬಿಡದಿಗೆ ಹೋಗಿ ಪೊಲೀಸರಿಗೆ ಅದಕ್ಕೆ ಹೇಳಿಕೆ ಕೊಟ್ಟು ಬಂದಿದ್ದೀನಿ. ಭೂಮಿಯನ್ನ ನಾನು ಸಹ ಭೂಮಿಯನ್ನ ಕಳೆದುಕೊಂಡಿರುವಂತ, ನಮ್ಮ ಕುಟುಂಬದ ಭೂಮಿ, ನಮ್ಮ ಕುಟುಂಬದ ನೇರವಾಗಲ್ದೇ ಇದ್ರು ನಮ್ಮ ಚಿಕ್ತಾತ ಅವ್ರದೆಲ್ಲ ಭೂಮಿ, ನಮ್ಮ ಮುತ್ತಾತನ ಭೂಮಿಯನ್ನ ಸರ್ಕಾರ ತಗೊಂಡಿದೆ. ಏನು KDBಗೆ, ಕರ್ನಾಟಕ ಇದರಲ್ಲಿ ಬೊಮ್ಮಸಂದ್ರದಲ್ಲಿ, ಆನೇಕಲ್ ತಾಲೂಕಲ್ಲಿ. ಆಮೇಲೆ ನಾವು ಕಷ್ಟ ಆದಾಗ ನಾವು ಸಂಪಾದನೆ ಮಾಡಿರೋದು ಭೂಮಿಯನ್ನ, ನಮ್ಮ ತಾತನಿಂದ ಬಂದಿರೋ ಭೂಮಿಯನ್ನ ನಮ್ಮಪ್ಪ ನಾವು ಮಾರಿದ್ದೀವಿ. ಭೂಮಿಯನ್ನ ಮಾರುವ ಹಕ್ಕು ಆ ಭೂಮಿಯ ಮಾಲೀಕನಿಗೆ ಯಾವತ್ತೂ ಇದ್ದೇ ಇರುತ್ತೆ. ಹಾಗಾಗಿ ಭೂಮಿಯನ್ನ ಕಷ್ಟಕ್ಕೋ ಅಥವಾ ಇನ್ಯಾವುದೋ ಉದ್ದೇಶಕ್ಕೋ ಮಾರುವವ್ರನ್ನ ನಾನು ಯಾವತ್ತೂ ಅಲ್ಗಳಿಯೋದಿಲ್ಲ, ಹೀಗಳಿಯೋದಿಲ್ಲ. ಆದ್ರೆ ಸರ್ಕಾರ ಬಂದು ಸರಿಯಾದ ಪರಿಹಾರ ಕೊಡದೆ ಅತಿಕ್ರಮ ಮಾಡಿ ಬಲವಂತವಾಗಿ ನಿಮ್ಗೆ ಬೇರೆ ಯಾರಿಗೂ ಮಾರಕ್ಕಾಗಲ್ಲ, ನಾವೇ ತಗೊಳ್ಬೇಕು ಅಂತ ಹೇಳಿ ಪರಿಹಾರ ಕೊಟ್ಟಿವಾಗ ಏನು ಭೂ ಸ್ವಾಧೀನ ಅಂತ ಮಾಡ್ತಾ ಇದಾರೆ, ಅದು ತಪ್ಪು. ಅಂತಹ ಸಂದರ್ಭದಲ್ಲಿ ಏನ್ ಯಾವುದೇ ಗತ್ಯಂತರವಿಲ್ಲದೆ ಭೂಮಿಯನ್ನ ಕೊಡುವಂತಹ ರೈತರು ಅವರಿಗೆ ಮುಂದಕ್ಕೆ ಹೇಗೆ ಭವಿಷ್ಯ ಕಟ್ಕೊಳ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಹಾಗಾಗಿ ಅಂತ ಕುಟುಂಬಗಳು ಏನು ನಷ್ಟಕ್ಕೊಳಗಾಗ್ತವೆ, ನಾಶ ಆಗ್ತವೆ, ಸಮಸ್ಯೆಗಳು ಸಿಲುಕ್ತವೆ ಅನ್ನುವಂತ ಕಾರಣಕ್ಕಾಗಿ ನಾವು ಭೂ ಸ್ವಾಧೀನದ ವಿರುದ್ಧ ಇದ್ದೀವಿ. ಆದರೆ ಕೊಡುವಂತ ಅವ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ. ಅಲ್ಲಿ ನನಗೆ ಹೋದಾಗ ರೈತ ಕೆಲವೊಂದು ಜನ ಹೇಳಿದ್ರು, ಸಭೆಲೇ ಹೇಳ್ತಾ ಇದ್ರು, ಬೇರೆಯವ್ರು ಹೇಳ್ತಾ ಇದ್ರು, ಸಾರಿ ನೋಡಿ ಸರ್, ಈ ಬಂಗ್ಲೆ 5 ಕೋಟಿ 10 ಕೋಟಿ ರೂಪಾಯಿ ಬಂಗ್ಲೆಗಳು ಇದ್ದು ಹೇಳ್ತಾ ಇವೆ. ಇವನು ಇಲ್ಲಿರೋ ರೈತರೆಲ್ಲ ಸೇರಿಸಿ ಅಯ್ಯೋ 1000 ಕೋಟಿ ಮಾಡ್ಲಿ, ನನ್ಗೆಂತ ಇದಿಲ್ಲ, ನ್ಯಾಯಯುತವಾಗಿ ಮಾಡ್ಲಿ ಅನ್ನೋದಷ್ಟು ನಾವ್ ಹೇಳುದು. ಆದ್ರೆ ಅವ್ನು ತೋರಿಸಿ, ಅವ್ನ ಮನೆ ತೋರಿಸಿ ಏನ್ ಹೇಳ್ತಾ ಇದ್ರು, ಸಾರ್ ಇವನು ಲೋಕಲ್ ಪುರಾರಿ, ಸಾರ್ ಇವ್ನು ಬಾರಿಟ್ಟಿದ್ದಾನೆ, ಸಾರ್ ಇವ್ನು ಆ ಪಕ್ಷದವನು, ಸಾರ್ ಇವ್ನು ಈ ಪಕ್ಷದವನು, ಸಾರ್ ಈಗ ರೈತರನ್ನೆಲ್ಲ ಕೊಡುವಂತ ಅವ್ರಿಗೆ ರೈತರನ್ನೆಲ್ಲ ಇವನೇ ಕರ್ಕೊಂಡು ಹೋಗಿ ತಲೆ ಹಿಡಿತಾ ಇದ್ದಾನೆ. ತಲೆ ಹಿಡಿಯೋದು ಅಂದ್ರೆ ಏನು, ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ, ತುಂಬಾ ಕೆಟ್ಟ ಅರ್ಥ. ಹಾಗಾಗಿ ಇವರು ಕೊಡೋ ಅಂತವ್ರು ಅವ್ರಾಗ ಹೋದ್ರು, ನಾನು ಬಳಸಿದೀನಿ. ಅವರು ದಲ್ಲಾಳಿಗಳು, ದಂಧೆಕೋರರು, ರಿಯಲ್ ಎಸ್ಟೇಟ್ ಅಕ್ರಮ ಮಾಡುವಂತವ್ರು, ಬೆಳಗ್ಗೆ ಉಂಗುರ ಹಾಕೊಂಡು ಕುತ್ತಿಗೆ ಚೈನ್ ಹಾಕೊಂಡು ರಾಜಕಾರಣ ಮಾಡುವಂತವ್ರು ಅಂತ ಹೇಳಿದೀನಿ. ನನ್ನ ನೆನ್ನೆ ಹೇಳಿಕೆಲ್ಲೂ ಹೇಳಿದೀನಿ, ಯಾರು ತನ್ನದಲ್ಲದ ಭೂಮಿಯನ್ನ ನಾನು ಸರ್ಕಾರಕ್ಕೆ ಕೊಡಿಸ್ತೀನಿ, ನಿಮ್ಗೆ ಪರಿಹಾರ ಕೊಡಿಸ್ತೀನಿ ಅಂತ ಹೋಗ್ತಿದ್ದಾನಲ್ಲ, ಅವನು ತಲೆ ರೀತಿಯ ವ್ಯಕ್ತಿಗಳನ್ನ, ದಲ್ಲಾಳಿಗಳನ್ನ, ರೈತರನ್ನ ನಿಜಕ್ಕೂ ಅವ್ರು ಯಾರೋ ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ರು, ನನ್ಗೆ ಸಂತೋಷ ಆಯ್ತು. ಅವ್ರೇನೋ ನಾವು ಕಷ್ಟಕ್ಕೆ ಮಾಡ್ತಾ ಇದೀವಿ, ಒಂದ್ ಸ್ವಲ್ಪ ಸೇಟು ಇಟ್ಕೊಳ್ತಾ ಇದೀವಿ, ಇನ್ನೊಂದಷ್ಟು ಭೂಮಿ ಇಟ್ಕೊಳ್ತಾ ಇದೀವಿ, ಆಮೇಲೆ ಇದು ಮದುವೆ ಬಳಸ್ತಾ ಇದೀವಿ, ಸಂತೋಷ. ಹಾಗಾಗಿ ನಾನೊಬ್ಬ ರೈತಾಪಿ ಹಿನ್ನೆಲೆಯಿಂದ ಬಂದಿರೋನು, ನಮ್ಮ ತಾತ ರೈತ, ಮುತ್ತಾತ ರೈತ, ನಮ್ಮಪ್ಪ ಒಂದು ರೀತಿಯಲ್ಲಿ ರೈತರು, ನಾನು ಇವಾಗ ಒಂದ್ ಸ್ವಲ್ಪ ಕೃಷಿ ಜಮೀನ್ ತಗೊಂಡು ರೈತ ಮಾಡ್ತೇನೆ. ಆಮೇಲೆ ನಾನು ಸೆಕೆಂಡ್ PUC ಹೋಗೋ ತನಕ ರೈತನಾಗೇ ಇದ್ವಿ. ನಾವು ತರಕಾರಿ ಬೆಳೆದಿದ್ದೀವಿ, ರಾಗಿ ಬೆಳೆದಿದ್ದೀವಿ, ಭತ್ತ ಬೆಳೆದಿದ್ವಿ. ತರಕಾರಿ ಮತ್ತು ಸೊಪ್ಪನ್ನ ಬೆಂಗಳೂರಿಗೆ ಕಲಾಸಿಪಾಳ್ಯಂ ಮಾರ್ಕೆಟ್ ತಂದು ಮಾರಿದ್ದೀವಿ. ಮತ್ತೆ KR ಮಾರ್ಕೆಟ್ ಅಲ್ಲಿ ಟೊಮೆಟೊ ತಗೊಂಡು ನಾನು ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು 2 ಮಂಕ್ರಿ ತಲೆ ಮೇಲೆ ಹೊತ್ಕೊಂಡು ಹೋಗಿ ಮಂಡಿಲಿ ಹಾಕಿ, ಮಂಡಿಲಿ ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಟ್ಟು ಇಲ್ಲಿ 7 ಗಂಟೆಗೆಲ್ಲ ಆ ಮಂಡಿಲಿ ವ್ಯಾಪಾರ ಆದ್ಮೇಲೆ ದುಡ್ಡು ತಗೊಂಡು, ನಾನು ಆವಾಗ 1.25 ರೂಪಾಯಿ 1.5 ರೂಪಾಯಿ ಕೊಡ್ಬೇಕಾಗಿತ್ತು ಒಂದು ಟೊಮೆಟೊ ಮಂಕ್ರಿ ಕಲಸಿಪಾಳ್ಯಮಿಂದ ಮಾರ್ಕೆಟ್ ಹೊತ್ಕೊಂಡು ಹೋಗೋದಿಕ್ಕೆ. ಅದನ್ನ ನಾನೇ ತಗೊಂಡು ಹೋಗಿ ಆ ಉಳಿದ ದುಡ್ಡನ್ನ 2 ರೂಪಾಯಿ 2.5 ರೂಪಾಯಿ ಉಳಿದ ದುಡ್ಡನ್ನ ಲಂಕೇಶ್ ಪತ್ರಿಕೆ ತಗೊಂಡು ಮತ್ತೆ ಅಲ್ಲಿ 7:15 ಬಸ್ ಹತ್ಕೊಂಡು BTS ಬಸ್ ಹತ್ಕೊಂಡು ನಮ್ಮೂರ್ಗೆ ಹೋಗಿ, ಊರಿಂದ ಮತ್ತೆ ನಾನು 9 ಗಂಟೆಗೆ ವಾಪಸ್ ಇನ್ನೊಂದು ಬಸ್ ಹತ್ಕೊಂಡು ಬಂದು ಬೆಂಗಳೂರಲ್ಲಿ ಹೈಸ್ಕೂಲ್ಗೆ ಮತ್ತು ಕಾಲೇಜಿಗೆ ಬಂದಿದ್ದೀನಿ. ನಾನು ರೈತನಾಗಿ ಯಾವುದೇ ಸಂದರ್ಭದಲ್ಲೂ ರೈತರ ಗೌರವ ಮತ್ತು ಘನತೆಗೆ, ಅವನು ರೈತ ಮಾಡುವಂತ ಕೆಲವು ತಪ್ಪುಗಳಿಗೆ ನಾನು ಟೀಕೆ ಮಾಡ್ತೀನಿ. ಆದ್ರೆ ರೈತಾಪಿ ಕೆಲಸ ಮಾಡುವಂತಹ, ಭೂಮಿಯ ಕೆಲಸ ಮಾಡುವಂತ ಯಾವ ರೈತನಿಗೂ ಅವಮಾನ ಆಗುವಂತ ಮಾತನ್ನ ನಾನು ಆಡೋದಿಲ್ಲ. ಆದ್ರೆ ರೈತನ ಭೂಮಿಯನ್ನ ಅವನಿಗೆ ಸುಳ್ಳು ಹೇಳಿ, ಮೋಸ ಮಾಡಿ, ಅವ್ರ ಮನೆಯಲ್ಲೇ ಗಲಾಟೆ ಎಬ್ಸಿ, ಮನೇಲಿರೋ ಗಂಡು ಮಕ್ಕಳನ್ನ ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ತಿನ್ಸಿ ಕುಡಿಸಿ ಹಾಳು ಮಾಡಿ, ಅವರು ಗತ್ಯಂತರ ಇಲ್ಲದೆ ವಿಧಿ ಇಲ್ಲದೆ ಮಾರುವಂತ ಸ್ಥಿತಿಗೆ ತನ್ನುವಂತ ತಲೆ ಕೆಟ್ಟ ನೀಚ ಕೆಲಸ ಮಾಡ್ತಾರಲ್ವಾ, ತಲೆ ಹಿಡಿದ ಕೆಲಸ, ಅವರನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸೋದಿಲ್ಲ.